ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ, ಕ್ರೀಡಾಪಟುಗಳಿಗೆ ಶುಭ ಕೋರಿದ ಗಣ್ಯರು. ಎಂಜುವಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀನಿವಾಸಪುರ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯು 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ಕೆಜು ಕ್ಷೇತ್ರದ ಮಾಜಿ ಶಾಸಕ ವೈ ಸಂಪಂಗಿರವರು ಪಾಲ್ಗೊಂಡು ಯುವಕರೊಂದಿಗೆ ಕ್ರಿಕೆಟ್ ಆಡುವ ಮೂಲಕ ಕ್ರೀಡಾಪಟುಗಳನ್ನು ಉರಿದುಂಬಿಸಿದರು. 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದ ಈ ಪಂದ್ಯಾವಳಿಯ ವಿಜೇತರಿಗೆ ಮಾಜಿ ಶಾಸಕ ವೈ ಸಂಪಂಗಿರವರಿಂದ 30,000 ನಗದು ಬಹುಮಾನ, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟಾಚಲಪತಿರವರಿಂದ 20,000 ನಗದು ಬಹುಮಾನ, ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ ಕುಮಾರ್ ಮತ್ತು ಜಯಪ್ಪರವರಿಂದ 10,000 ಹಾಗೂ 4ನೇ ಸ್ಥಾನ ಪಡೆಯುವ ತಂಡಕ್ಕೆ ರಾಜ್ಕುಮಾರ್ ಅವರಿಂದ 5,000 ನಗದು ಬಹುಮಾನ ದೊರೆಯಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಜು ಕ್ಷೇತ್ರದ ಮಾಜಿ ಶಾಸಕರು, ತಾಲೂಕಿನ ಗ್ರಾಮೀಣ ಭಾಗದ ಯುವಕರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಂತಹ ಕ್ರೀಡಾಕೂಟಗಳ ಆಯೋಜನೆ ಬಹುಮುಖ್ಯವಾಗಿದ್ದು, ತಾವು ಅಗತ್ಯ ಸಹಕಾರ ನೀಡಲು ಸದಾ ಸಿದ್ಧ ಎಂದು ಭರವಸೆ ನೀಡಿದರು. ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟಾಚಲಪತಿ ಮಾತನಾಡಿ, ಯುವಕರು ಕೇವಲ ಸ್ಥಳೀಯ ಮಟ್ಟಕ್ಕೆ ಸೀಮಿತವಾಗದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಲ್ಲಳ್ಳಿ ಹರೀಶ್, ವೆಂಕಟಾಪುರ ಪ್ರಸಾದ್, ಪಂತನಹಳ್ಳಿ ನಾರಾಯಣಸ್ವಾಮಿ, ಮುಖಂಡರಾದ ವೆಂಕಟಪ್ಪ, ಆನಂದಪ್ಪ, ಅಂಗಡಿ ವೆಂಕಟಪ್ಪ, ಆಂಜನೇಯ ಸ್ವಾಮಿ, ಯುವಕರ ಬಳಗದ ಪದಾಧಿಕಾರಿಗಳು ಹಾಗೂ ಕ್ರೀಡಾಭಿಮಾನಿಗಳು ಇದ್ದರು. ಮಂತ್ರಿ ಆಗುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಯುವಕರಿಗೆ ಯಥೇಚ್ಛವಾಗಿ ನಾವೇನೇ ಕೇಳಿದ್ರು ಇಲ್ಲ ಅನ್ನದೆ ಎಲ್ಲ ರೀತಿಯಲ್ಲೂ ನಮ್ಗೆ ಸಹಕಾರ ಮತ್ತು ಎಲ್ಲ ರೀತಿಯಲ್ಲಿ ಅನುಕೂಲಗಳು ಮಾಡಿಕೊಟ್ಟಂತ ನಮ್ಮ ವೈ ಸಂಪಂಗೇನವರು ಆಗಮಿಸಿದ್ದಾರೆ. ಅವರಿಗೆ ಬ್ಲೂ ಬಾಯ್ ಸಂಘದ ವತಿಯಿಂದ ಮಂಜೇಶ್ ಮನೆ ಬಂದ್ರೆ ಬ್ಲೂ ಬಾಯ್ ಸಂಘ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನಮ್ಗೆಲ್ಲಾ ರೀತಿಯಲ್ಲಿ ಸಹಕಾರವಾಗಿ ನಿಂತಹ ಚಲಪತನವರು ಆಗಮಿಸಿದ್ದಾರೆ. ಈ ಟ್ರೋಫಿಗೆ 2ನೇ ಬಹುಮಾನವನ್ನು ಸಹ ನೀಡುತ್ತಿದ್ದಾರೆ. ಅವರಿಗೆ ಸಹ ಬ್ಲೂ ಬಾಯ್ಸ್ ತಂಡದ ವತಿಯಿಂದ ಸ್ವಾಗತವನ್ನು ಬಯಸುತ್ತಿದೆ. ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ ಎಲ್ಲ ಯುವಕರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 3 ದಿನಗಳಿಂದ ಭಾಗವಹಿಸಿದ ಎಲ್ಲ ಯುವಕರಿಗೆ ಮತ್ತೆ ನಾಳೆನೂ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಳೆನೂ ಆಡಿ ಹೀಗೆ ಸಂತೋಷದಿಂದ ಹೇಗೆ 3 ದಿವಸದಿಂದ ಆಡಿದ್ರು ನಾಳೆ ಸಂಜೆವರೆಗೂ ಕೂಡ ನಗುನಗುತ್ತ ಆಟದಲ್ಲಿ ಭಾಗವಹಿಸಿ ಅಂಪೈರು ತೀರ್ಮಾನವೇ ನಾಳೆನೂ ಕೂಡ ಭಾಗವಹಿಸಿ ಎಲ್ಲರೂ ಖುಷಿಯಿಂದ ಚೆನ್ನಾಗಿ ಆಟ ಆಡ್ರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಮುಖಂಡರಂತ ಅಂಗಡಿ ವೆಂಕಟಪ್ಪನವರೇ, ಆನಂದಣ್ಣವ್ರೆ, ವೆಂಕಟಪ್ಪನವರೇ, ನಮ್ಮ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತೆ ನಮ್ಮ ಪಕ್ಷದ ಮುಖಂಡರಾದಂಥ ಚಲಪತಿಯವರೇ, ನಮ್ಮ ಮುಖಂಡರಾದಂಥ ಹರಿಯವರೇ, ವೆಂಕಟಾಪುರ ಗ್ರಾಮದ ಸದಸ್ಯರಾದಂಥ ಆತ್ಮೀಯರಾದಂಥ ಪ್ರಸಾದ್ ಅವರೇ, ಪಂತನಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ನಾರಾಯಣಸ್ವಾಮಿ ಅವರೇ, ಕುಮಾರ್ ಅವರೇ, ಶಂಕರಣ್ಣ ಅವರೇ, ಅಪ್ಪೋಜನ್ ಅವರೇ, ಬಿಜೆಪಿ ಕಾದು ಗಾನಿ ಏನಾಗುತ್ತಾ ಹೆಚ್ಚು ಪೈಪಡ್ತೀನಪ್ಪ. ಎಂತ 1 ಲಕ್ಷ ಜನ ಚೆನ್ನಾಗಿನಳ್ಳಿ ಹರೀಶ್ ಅವರೇ, ಇದಕ್ಕೆ ಪ್ರೋತ್ಸಾಹ ನೀಡಿಕೊಂಡು ಉತ್ಸಾಹದಾಯಕರಾಗಿರ್ತಕ್ಕಂಥ ಎಲ್ಲ ಯುವಕರೇ, ನಮ್ಮನ್ನ ಕರೆದು ಈ ಮಧ್ಯದಲ್ಲಿ 2 ಮಾತನ್ನ ಆಡಿ ಈ ಪ್ರೀತಿಯನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತ ಯುವಕರಿಗೆ ವಂದಿಸಿ, ನಾಳೆನೂ ನಗ್ನಗ್ತಾ ಈ ಕ್ರೀಡಾಪಟುಗಳೆಲ್ಲ ಭಾಗವಹಿಸಿ ಜಯಗಳಿಸ್ರಿ ಅಂತೇಳಿ ನಾನು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇಲ್ಲಿ ನಮ್ಮ ಆಗಮಿಸಿರುವ ಎಲ್ಲ ಹುಡುಗರಿಗೆ, ನಮ್ಮ ಕ್ಷೇತ್ರದ ಎಲ್ಲ ಹುಡುಗರು 3 ದಿನದಿಂದ ಚೆನ್ನಾಗಿ ಆಡಿ ಇವತ್ತು ಫೈನಲ್ ಆಗಿಲ್ಲ, ಮತ್ತೆ ನಾಳೆ ಫೈನಲ್ ಮಾಡಿ ಯಾರು ಫಸ್ಟ್ ಬಹುಮಾನ ಬರ್ತದೆ ಅವ್ರು ಅದೇ ಥರ ಆಗಿ ನಮ್ಮ ಡಿಸ್ಟಿಕ್ ಲೆವೆಲಲ್ಲಿ ಹೋಗಿ ಡಿಸ್ಟಿಕ್ಕಿಂದ ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕಂತ ನಾನು ಕೋರ್ತಾ ಇದ್ದೀನಿ. ಮತ್ತೆ ಎಲ್ಲ ಊರಲ್ಲಿ ಆಡಿ ಇದೇ ಥರ ಎಲ್ಲರೂ ಇಂಪ್ರೂವ್ಮೆಂಟ್ ಆಗಿ ನಮ್ಮ ಕೆಜಿ ಕ್ಷೇತ್ರದಿಂದ ಸ್ಟೇಟ್ ಲೆವೆಲಲ್ಲಿ ಹೋಗ್ಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀನಿವಾಸಪುರ ಗ್ರಾಮದ ಎಲ್ಲ ಕ್ರೀಡಾಪಟುಗಳಿಗೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ವರ್ಷ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕಾರ್ತಿಕ್ ಅವರು ಲೋಟಿ ಆಗಿರ್ಬೋದು, ಎಲ್ಲ
ಯುವಕರು ತುಂಬಾ ನಡ್ಸ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ಈ ಟೂರ್ನಿಗೆ ಆಗಮಿಸಿದಂತ ಮಾಜಿ ಶಾಸಕರಂತ ವೈ ಸಂಪಂಗಿ ಸರ್ ಅವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಂತ ವೆಂಕಸಂದ್ರ ಚಲಪತಿ ಅವರೇ ಹಾಗೂ ವೆಂಕಟಪ್ಪಣ್ಣವರೇ, ಪ್ರಸಾದ್ ಅಣ್ಣವರೇ ಹಾಗೂ ಮತ್ತೆ ವೆಂಕಟಪ್ಪಣ್ಣವರೇ ಹಾಗೂ ವೆಂಕಟಾಪುರ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಪ್ರಸಾದ್ ಅವರೇ, ನಾರಾಯಣಸ್ವಾಮಿ ಅವರೇ, ಎಲ್ಲಾ ಮುಖಂಡರುಗಳೇ. ಕ್ರೀಡೆ ಅಂದ್ರೆ ಇದು ತುಂಬಾ, ಕ್ರಿಕೆಟ್ ಅಂದ್ರೆ ಎಲ್ರಿಗೂ ನಮ್ಮ ಇಂಡಿಯಾ ಟೀಮ್ ಹೆಂಗ್ ಆಡ್ತಾ ಇದೆಯೋ ಅದೇ ತರ ನಾವು ಕೂಡ ಚೆನ್ನಾಗಿ ಆಡ್ಕೊಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ನಮ್ಮ ಮಾಜಿ ಶಾಸಕರು ಮುಂದಿನ ದಿನಗಳಲ್ಲಿ ಶಾಸಕರಾಗಬೇಕಂತ ನಾವೆಲ್ಲ ಕೂಡ ಸಪೋರ್ಟ್ ಮಾಡ್ಬೇಕಂತ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ. ಅದೇ ರೀತಿ ನಮ್ಮ ಚಲಪತಿ ಅವರು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಯಾಕಂದ್ರೆ ಈಗ ನಾವು ಈ ದೇಶದಲ್ಲಿ ಇರ್ಬೇಕಂದ್ರೆ ನಮ್ಮ ದೇಶ ಕಟ್ತಾರಂತ ಪ್ರಧಾನಿ ಅವರಿಗೆ ನಾವೆಲ್ಲ ಗೌರವ ಕೊಟ್ಟು ಅವ್ರಿಗೆ ಮತ ನೀಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳಗದ ವತಿಯಿಂದ ಟೂರ್ನಿಯನ್ನು ತುಂಬಾ ಅದ್ಭುತವಾಗಿ 3 ದಿನದಿಂದ ಆಯೋಜನೆ ಮಾಡಿದ್ದೀರಿ. ನಿಮಗೆಲ್ಲ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮಾಜಿ ಶಾಸಕರಾದಂತಹ ವೈ ಸಂಪಂಗನ ಆಗಮಿಸಿದ್ದಾರೆ. ಅವ್ರ ಮಾತಾಡಿದ್ಮೇಲೆ ನಾವು ಮಾತಾಡಲೇಬಾರದು. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊತೀವಿ. ನಮ್ಮ ಹಿಂದ್ಗಡೆ ನೀವೆಲ್ಲ ಇದು ಸಹಕಾರ ಕೊಟ್ರೆ ಇಂಥ ಕಾರ್ಯಕ್ರಮಗಳಿಗೆ ಇನ್ನು 3 ಮಾಡ್ಲಿಕ್ಕೂ ನಮ್ಮನ್ನ ಸಹಕಾರ ಕೊಡ್ತಾರೆ. ನಾವೆಲ್ಲನೂ ಸಪೋರ್ಟ್ ಆಗಿ ಅವನಿಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.